ಟೀಚರು ಕ್ಲಾಸ್ ರೂಮಿಗೆ ಬರ್ತಾರೆ. ಸ್ಟೂಡೆಂಟ್ಸ್ಗೆ ಹೇಳ್ತಾರೆ, ಇವತ್ತು ನಾನು ನಿಮಗೆ ಪವರ್ಫುಲ್ ಲೆಸನ್ ಹೇಳ್ಕೊಡ್ತೀನಿ. ಅದೇನಪ್ಪ ಅಂತ ಹೇಳಿದ್ರೆ, ಹೌ ಟು ಡಿಸಿಪ್ಲಿನ್ ಯುವರ್ ಮೈಂಡ್. ತುಂಬ ಕ್ಯೂರಿಯಸ್ ಆಗಿದ್ದ ರವಿನ ಟೀಚರ್ ನೋಡ್ತಾರೆ. ರವಿನ ಕರೆದು ಅವನ ಕೈಯಲ್ಲಿ ಒಂದು ಗ್ಲಾಸ್ ನೀರು ಕೊಡ್ತಾರೆ. ಹಾಗೆ ಅವನಿಗೆ ಹೇಳ್ತಾರೆ, ನೀನು ಕ್ಲಾಸ್ ರೂಮ್ನ ಒಂದು ರೌಂಡ್ ಹೊಡಿಬೇಕು, ಆದರೆ ಆ ಗ್ಲಾಸಿನಿಂದ ಒಂದು ತೊಟ್ಟು ನೀರು ಹೊರಗಡೆ ಬೀಳಬಾರ್ದು ಅಂತ ಹೇಳ್ತಾರೆ. ಸರಿ, ರವಿ ಆ ಗ್ಲಾಸ್ ನೀರನ್ನು ಟೀಚರ್ದಿಂದ ಈಸ್ಕೊಳ್ತಾನೆ. ಈಸ್ಕೊಂಡು ನಿಧಾನವಾಗಿ ನಡಿಲಿಕ್ಕೆ ಶುರು ಮಾಡ್ತಾನೆ. ಅವನ ಕಣ್ಗಳೆಲ್ಲ ಆ ಗ್ಲಾಸ್ ಆಫ್ ವಾಟರ್ ಮೇಲೇ ಇರುತ್ತೆ. ಹಾಗೆ ತುಂಬ ಸ್ಟಡಿಯಾಗಿ ಓಡಾಡ್ತಾ ಇರ್ತಾರೆ. ಆದರೆ ಕ್ಲಾಸ್ ರೂಮಲ್ಲಿದ್ದಂಥ ಬೇರೆ ವಿದ್ಯಾರ್ಥಿಗಳು ಗುಸು ಮಾತಾಡೋದು, ನಗೋದು ಇದೆಲ್ಲ ಮಾಡ್ತಾ ಇರ್ತಾರೆ. ಆದರೆ ರವಿ ಅದನ್ನು ಇಗ್ನೋರ್ ಮಾಡಿ ಅವನಿಗೆ ಟೀಚರ್ ಕೊಟ್ಟಿದ್ದಂಥ ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾನೆ. ಟೀಚರು ರವಿನ ಕರೆದು ಹೇಳ್ತಾರೆ, ಗುಡ್ ಜಾಬ್ ಅಂತ ಹೇಳ್ತಾರೆ. ಹಾಗೆ ಅವನ್ನ ಪ್ರಶ್ನೆ ಕೇಳ್ತಾರೆ, ರವಿ, ನಿನ್ನ ಸ್ನೇಹಿತರೆಲ್ಲ ಮಾತಾಡ್ತಾ ಇದ್ರು, ನಗ್ತಾ ಇದ್ರು, ನೀನು ಅದನ್ನೇನಾದ್ರು ನೋಡಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ರವಿ ಉತ್ತರ ಕೊಡ್ತಾನೆ, ಇಲ್ಲ ಮೇಡಮ್, ನಾನು ಗ್ಲಾಸ್ನ ನೀರನ್ನು ಮಾತ್ರ ಫೋಕಸ್ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಅದಕ್ಕೆ ಟೀಚರು ನಗ್ತಾ ಹೇಳ್ತಾರೆ, ದಟ್ ಈಸ್ ದ ಸೀಕ್ರೆಟ್ ಆಫ್ ಲೈಫ್ ರವಿ ಅಂತಾರೆ. ಅಂದರೆ ಯಾವಾಗ ನಿಮ್ಮ ಮೈಂಡು ಫೋಕಸ್ಡ್ ಆಗಿರುತ್ತೆ, ನಿಮ್ಮ ಸುತ್ತ ಇರುವಂಥ ಡಿಸ್ಟ್ರಕ್ಷನ್ಸ್ಗಳೇನಿರುತ್ತೆ ಅದೆಲ್ಲ ಡಿಸಪಿಯರ್ ಆಗುತ್ತೆ. ಯಾವಾಗ ನಿಮ್ಮ ಮೈಂಡು ಡಿಸಿಪ್ಲಿನ್ಡ್ ಆಗಿರುತ್ತೆ ಆವಾಗ ನಿಮಗೆ ಮನಃಶಾಂತಿ ಸಿಗುತ್ತೆ. ಹಾಗಾಗಿ ಫೋಕಸ್ ಆನ್ ಯುವರ್ ಗೋಲ್ ಲೈಕ್ ಯು ಫೋಕಸ್ ಆನ್ ದ ವಾಟರ್ ಅಂತ ಹೇಳ್ತಾರೆ. ನಮ್ಮ ಸುತ್ತ ಇರುವಂಥ ಶಬ್ದಗಳಿರ್ಬೋದು, ಜನ ಇರ್ಬೋದು, ಅದು ಯಾವುದೂ ನಮ್ಮನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪರ್ಪಸ್ ಏನಿರಬೇಕು ಅಂದರೆ ನಾವು ಮಾಡುವಂಥ ಕಾರ್ಯದಲ್ಲಿ ಫೋಕಸ್ಡ್ ಆಗಿರಬೇಕು ಅಂತ ಟೀಚರು ನಗ್ತಾ ರವಿಗೆ ಹೇಳ್ತಾರೆ. ಹಾಗೆ ಮುಂದುವರೆದು ಅವ್ರು ಹೇಳ್ತಾರೆ, ಪ್ರತಿಯೊಬ್ಬರ ಜೀವನದಲ್ಲೂ ಡಿಸ್ಟ್ರಾಕ್ಷನ್ಸ್ ಇದ್ದೇ ಇರುತ್ತೆ, ನಮ್ಮ ಸುತ್ತಮುತ್ತ ಇರುತ್ತೆ, ಹಾಗೆ ಹಲವಾರು ಸಂದರ್ಭಗಳಲ್ಲಿ ನಮ್ಮ ಒಳಗೂ ಇರುತ್ತೆ ಅಂತ ಹೇಳ್ತಾರೆ. ಆದರೆ ನಾವು ಯಾವುದೇ ಒಂದು ಯಶಸ್ಸನ್ನು ಗಳಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಮೈಂಡನ್ನು ನಾವು ಟ್ರೈನ್ ಮಾಡಬೇಕು. ಅದು ಕಾಮ್ ಆಗಿರಬೇಕು, ಫೋಕಸ್ಡ್ ಆಗಿರಬೇಕು, ಡಿಸಿಪ್ಲಿನ್ಡ್ ಆಗಿರಬೇಕು ಅಂತ ಹೇಳ್ತಾರೆ. ಸೊ ಟೀಚರು ಅವತ್ತಿನ ಪಾಠ ಹೇಳ್ಕೊಟ್ಟಿದ್ದೇನು ಅಂದರೆ, ಡಿಸಿಪ್ಲಿನ್ ಯುವರ್ ಮೈಂಡ್ ಆ್ಯಂಡ್ ಯುವರ್ ಲೈಫ್ ವಿಲ್ ಫಾಲೋ ಅಂತ ಮಕ್ಕಳಿಗೆ ಹೇಳ್ಕೊಟ್ರು.